ಹೇ ಗಾಯ್ಸ್, ವೆಲ್ಕಮ್ ಟು ಅಪ್ಪುಸ್ ಕಿಚನ್. ಎಲ್ಲರೂ ಹೇಗಿದ್ದೀರಾ? ಯಾವ ರೆಸಿಪಿ ಮಾಡ್ತಾ ಇದ್ದೀನಿ ಅಂತ ಅನ್ಕೊತಾ ಇದ್ದೀರಾ? ಇವತ್ತು ನಾನು ಎಕ್ಸ್ಟ್ರಾ ಚೀಸಿ ಗಾರ್ಲಿಕ್ ಬ್ರೆಡ್ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟೇ ಬಂದು ಗಾರ್ಲಿಕ್. ನಾವು ಗಾರ್ಲಿಕ್ ಎಷ್ಟು ಹಾಕ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ. ಸೊ ಫಸ್ಟು ಒಂದು ಒಗ್ಗರಣೆ ಕಡಾಯಿ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ. ಅದು ಸ್ವಲ್ಪ ಎಣ್ಣೆ ಹಾಕಿ ಬೆಳ್ಳುಳ್ಳಿದು ಸಿಪ್ಪೆ ತೆಗೆದು ಹೊರಗಡೆ ಇರುತ್ತಲ್ಲ ಅದು ಮಾತ್ರ ತೊಗೊಬೇಕು. ಸಿಪ್ಪೆ ಎಲ್ಲ ನೀಟಾಗಿ ಪೀಲ್ ಮಾಡಿ ಹಾಕೊಬೇಕು. ಸೊ ಅದನ್ನ ಹಾಕೊಂಡು ನೀಟಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಗಾರ್ಲಿಕ್ ಗೋಲ್ಡನ್ ಬ್ರೌನ್ ಆದಮೇಲೆ ನಾನು ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ ಗಾರ್ಲಿಕ್ನ ಹಾಕ್ಕೊಂಡು ನೀಟಾಗಿ ಅದನ್ನು ಮ್ಯಾಶ್ ಮಾಡ್ಕೊಬೇಕು. ಮ್ಯಾಶ್ ಎಷ್ಟು ಚೆನ್ನಾಗಿ ಮಾಡ್ಕೊತೀವಿ ಅಷ್ಟು ಚೆನ್ನಾಗಿರುತ್ತೆ. ಅದಕ್ಕೆ ನಾವು ನೀಟಾಗಿ ಅದನ್ನು ಮ್ಯಾಶ್ ಮಾಡ್ಕೊಬೇಕು. ಮ್ಯಾಶ್ ಮಾಡ್ಕೊಂಡಾದ್ಮೇಲೆ ನಾವು ಇದಕ್ಕೆ ಬಟರ್ನ ಯೂಸ್ ಮಾಡಬೇಕು. ನಾನಿಲ್ಲಿ ಅನ್ಸಾಲ್ಟೆಡ್ ಬಟರ್ನ ಯೂಸ್ ಮಾಡಿದ್ದೀನಿ. ನಾವು ಬಟರ್ ಮತ್ತು ಗಾರ್ಲಿಕ್ ಎಷ್ಟು ಯೂಸ್ ಮಾಡ್ತೀವಿ ಅಷ್ಟು ಚೆನ್ನಾಗಿರುತ್ತೆ. ಸೊ ಸ್ವಲ್ಪ ನಾನು ಚಿಲ್ಲಿ ಫ್ಲೇಕ್ಸ್ನ ಯೂಸ್ ಮಾಡಿದ್ದೀನಿ, ಸ್ವಲ್ಪ ಆರಿಗ್ಯಾನೋ ಯೂಸ್ ಮಾಡಿದ್ದೀನಿ. ಬೇಕಿದ್ರೆ ಮಿಕ್ಸ್ ಹರ್ಬ್ಸ್ನ ಯೂಸ್ ಮಾಡ್ಬೋದು. ಸೊ ನಾನು ಆರಿಗ್ಯಾನೋ ಮಾತ್ರ ಯೂಸ್ ಮಾಡಿದ್ದೀನಿ. ಅದಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕೊಬೇಕು ಮತ್ತು ಕೊತ್ತಂಬರಿ ಸೊಪ್ಪನ್ನ ಸಣ್ಣ ಕಟ್ ಮಾಡಿ ಎರಡನ್ನೂ ಸಣ್ಣ ಕಟ್ ಮಾಡಿ ಹಾಕೊಬೇಕು. ಸೊ ಬಟರ್ ಮತ್ತು ಗಾರ್ಲಿಕ್ ಎಷ್ಟು ತೊಗೊತೀವಿ ಅಷ್ಟು ಚೆನ್ನಾಗಿರುತ್ತೆ. ಸೊ ಅದನ್ನು ನಾವು ನೀಟಾಗಿ ಮ್ಯಾಶ್ ಮಾಡಿಕೊಂಡು ಅದು ಲಿಕ್ವಿಡ್ ಥರ ಆಗಬೇಕು. ನಾವು ಬಟರ್ ಸ್ಪ್ರೆಡ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಫಾರ್ಮೇಷನ್ಗೆ ತೊಗೊಂಡು ಬರಬೇಕು. ಪಾವ್ದು ಬ್ರೆಡ್ ಬರುತ್ತಲ್ಲ, ನಾವು ಪಾವ್ ಬಜ್ಜಿ ಎಲ್ಲ ಮಾಡ್ತೀವಲ್ಲ ಆ ಬನ್ನನ್ನು ತೊಗೊಂಡು ಬಂದಿದ್ದೀನಿ. ಆ ಬ್ರೆಡ್ನ ತೊಗೊಂಡು ಬಂದು ಮಧ್ಯ ಕಟ್ ಮಾಡಿದ್ದೀನಿ. ಕೆಳಗಡೆ ಬೇಸ್ ಮಾತ್ರ ಯೂಸ್ ಮಾಡಬೇಕು. ಆ ಬೇಸಿಗೆ ನಾವು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಗಾರ್ಲಿಕ್ ಸ್ಪ್ರೆಡ್, ಅದನ್ನ ಯೂಸ್ ಮಾಡಬೇಕು. ಅದ್ರ ಮೇಲೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡು ಬರಬೇಕು. ಸೊ ನಾವು ತಿಕ್ಕಾಗಿ ಸ್ಪ್ರೆಡ್ ಮಾಡಿದ್ರೆ ತುಂಬಾ ಚೆನ್ನಾಗಾಗುತ್ತೆ. ನಾನಿಲ್ಲಿ ತಿಕ್ಕಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಸೊ ನಾವು ಬಟರ್ ಮತ್ತು ಗಾರ್ಲಿಕ್ದು ಸ್ಪ್ರೆಡ್ ಎಷ್ಟು ಚೆನ್ನಾಗಿ ಸ್ಪ್ರೆಡ್ ಮಾಡ್ತೀವೋ ಬ್ರೆಡ್ದು ಬೇಸು ಅಷ್ಟು ಚೆನ್ನಾಗಿ ಕುಕ್ ಆಗುತ್ತೆ. ಸೊ ನಾನು ಇದಕ್ಕೆ ಮೊಸರೆಲ್ಲಾ ಚೀಸ್ನ ಯೂಸ್ ಮಾಡ್ತಾ ಇದ್ದೀನಿ. ಜಾಸ್ತಿ ಚೀಸ್ ಯೂಸ್ ಮಾಡಿ ತುಂಬ ಚೆನ್ನಾಗಾಗುತ್ತೆ. ಪಿಜ್ಜಾಗೆಲ್ಲ ಯೂಸ್ ಮಾಡ್ತೀವಲ್ಲ ಅದೇ ಚೀಸ್ ಯೂಸ್ ಮಾಡಿರೋದು. ಸೊ ಅದ್ರ ಮೇಲ್ಗಡೆ ನಾನು ಚಿಲ್ಲಿ ಫ್ಲೇಕ್ಸ್ನ ಸ್ಪ್ರಿಂಕಲ್ ಮಾಡ್ಕೊತಾ ಇದ್ದೀನಿ. ನಮಗೆ ಖಾರ ಎಷ್ಟು ಬೇಕು ಅಂತ ನೋಡಿಕೊಂಡು ಚಿಲ್ಲಿ ಫ್ಲೇಕ್ಸ್ನ ಸ್ಪ್ರಿಂಕಲ್ ಮಾಡ್ಕೊಬೇಕು. ನೆಕ್ಸ್ಟ್ ಆರಿಗ್ಯಾನೋ ಅದೇ ಥರ ಸ್ಪ್ರಿಂಕಲ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಕಡೆನೂ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಸೊ ಅದ್ರ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊತಾ ಇದ್ದೀನಿ. ಅಷ್ಟೇ ಆಯಿತು. ಬೇಕಿದ್ರೆ ಪೆಪ್ಪರ್ ಪೌಡರ್ ಇಲ್ಲ ಚಾಟ್ ಮಸಾಲಾನು ಸ್ಪ್ರಿಂಕಲ್ ಮಾಡ್ಕೊಬೋದು, ಅದು ಆಪ್ಷನಲ್. ನಾನು ಪ್ಯಾನ್ನ ನೀಟಾಗಿ ಬಿಸಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಆಯಿಲ್ ಮತ್ತು ಬಟರ್ನ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ನಾವು ಆವಾಗಲೇ ಮಾಡ್ಕೊಂಡಿದ್ವಲ್ಲ ಬ್ರೆಡ್ಡು, ಅದನ್ನು ಅಲ್ಲಿಗೆ ಇಡಬೇಕು. ಇಟ್ಟಾದ್ಮೇಲೆ ಅದ್ರ ಪಕ್ಕ ನಾನು ಸ್ವಲ್ಪ ಚಿಕ್ಕದು ಬೌಲಲ್ಲಿ ನೀರನ್ನ ಇಟ್ಟಿದ್ದೀನಿ. ಯಾಕಂದರೆ ನಾವು ಅದನ್ನು ಸ್ಟೀಮ್ ಮಾಡಬೇಕು. ಸ್ಟೀಮ್ ಮಾಡಿದಾಗಲೇ ಅದರದ್ದು ಮೊಸರೆಲ್ಲಾ ಚೀಸ್ ಇದೆಯಲ್ಲ ಆ ಚೀಸು ನಮಗೆ ಮೆಲ್ಟ್ ಆಗೋದು, ಇಲ್ಲಾಂದರೆ ಅದು ಮೆಲ್ಟ್ ಆಗಲ್ಲ. ಅದಕ್ಕೆ ನಾನು ವಾಟರ್ನ ಇಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು 15 ಮಿನಿಟ್ಸ್ ನಾನು ಕುಕ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಯಾವ ಥರ ಅದು ಚೀಸು ಮೆಲ್ಟ್ ಆಗಿದೆ ಅಂತ. ಆದರೆ ಅದು ರೆಡಿ ಆಗಿದೆ ಅಂತ. ಕೆಳಗಡೆ ಕ್ರಿಸ್ಪಿ ಆಗಿರುತ್ತೆ, ಮೇಲ್ಗಡೆ ಫುಲ್ ಸಾಫ್ಟ್ ಆಗಿರುತ್ತೆ. ಸೊ ಇದ್ರ ಮೇಲ್ಗಡೆ ನಾನು ಚಿಲ್ಲಿ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಅದು ಹೇಗೆ ಮಾಡ್ಕೊಳ್ಳೋದು ಅಂದರೆ ಒಂದು ಕಡಾಯಲ್ಲಿ ಸ್ವಲ್ಪ ಆಯಿಲ್, ಚಿಲ್ಲಿ ಪೌಡರು, ಸಾಲ್ಟ್ ಅಷ್ಟನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚಿಲ್ಲಿ ಆಯಿಲ್ ರೆಡಿ ಆಗುತ್ತೆ. ಅದನ್ನು ಮೇಲ್ಗಡೆ ಯೂಸ್ ಮಾಡ್ಕೊಬೇಕು. ಅಂದರೆ ನೋಡೋಕೆ ಚೆನ್ನಾಗಿರುತ್ತೆ, ಒಂದು ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಚಿಲ್ಲಿ ಆಯಿಲ್ನ ಹಾಕೊಂಡಿದ್ದೀನಿ. ನೀಟಾಗಿ ಕಟ್ ಮಾಡ್ಕೊಬೇಕು. ನಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೊಳ್ಳಿ. ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮನೇಲಿ ಎಕ್ಸ್ಟ್ರಾ ಚೀಸಿ ಬಟರ್ ಗಾರ್ಲಿಕ್ ಬ್ರೆಡ್ನ ಮಾಡ್ಕೊಳ್ಳೋದು ಅಂತ. ಸಿಂಪಲ್ಲಾಗಿ ನೀವೇ ಮನೇಲಿ ಟ್ರೈ ಮಾಡಿ. ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಮನೇಲಿ ನಾವೇ ಮಾಡ್ಕೊಂಡು ತಿನ್ನೋದು ತುಂಬ ಸೇಫ್ ಅಂತ ನನಗನ್ಸುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.